ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್ ಒಂದ್ ನಿಮಿಷ. ಹೇಳಿ ಮೇಡಮ್. ಏನಿದೆಲ್ಲ? ಇದು ಲೆಗ್ ಥ್ರೆಡ್ ರೇಸ್ ಅಂತ. ಮಕ್ಕಳ ಪೇರೆಂಟ್ಸ್ ಕಾಲ್ಗೆ ಒಟ್ಟಿಗೆ ಒಂದೊಂದು ಕಾಲಕ್ಕೆ ಕಟ್ತೀವಿ, ಒಟ್ಟಿಗೆ ಓಡ್ಬೇಕು. ಯಾರು ಗೆಲ್ತಾರೋ ನೋಡ್ತೀವಿ. ಇದನ್ ಮಾಡಿದ್ರೆ ಆ ಶರತ್ ದುರ್ಗ ಅಂಟ್ಕೊಂಡೇ ಓಡಾಡ್ಬೇಕಾಗುತ್ತೆ. ನೋ ವೇ, ನೋ. ಮೇಡಮ್ ಒಂದ್ ನಿಮಿಷ. ಅಯ್ಯೋ ಯಾಕೆ ಮೇಡಮ್? ಒಂದ್ ನಿಮಿಷ. ಅಯ್ಯೋ ಯಾಕೆ ಮೇಡಮ್? ಏನಿಲ್ಲ, ಇದನ್ನ ಮುಕ್ಕಾಲ್ ಭಾಗ ಕಟ್ ಮಾಡ್ತೀನಿ, ಮಿಕ್ಕಿದ್ದನ್ನ ಹಾಗೆ ಬಿಡ್ತೀನಿ. ಇದನ್ನ ಹಿತನ್ ಪೇರೆಂಟ್ಸ್ ಇದಾರಲ್ಲ, ಅವ್ರ ಕಾಲಿಗೆ ಇದನ್ನ ಕಟ್ಬೇಕು. ಮೇಡಮ್, ಅವ್ರಿಬ್ರು ಗೆಲ್ಬಾರ್ದು. ಅವ್ರು ಇದನ್ನ ಕಟ್ಕೊಂಡು ಓಡ್ತಾ ಇದ್ದ ಹಾಗೆ ಕಟ್ ಆಗ್ಬೇಕು. ಅವರು ಗೆಲ್ಬಾರ್ದು, ಸೋಲ್ಬೇಕು. ಶರತ್ ಗೆದ್ರೆ ನನ್ ಜೊತೆ ಮಾತ್ರ ಗೆಲ್ಬೇಕು. ಅವ್ರು ಬೇರೆಯವ್ರ ಜೊತೆ ಗೆಲುವು ಹಂಚ್ಕೊಳ್ಳೋದನ್ನ ನನ್ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಮತ್ತೆ ಹಿತ ವಿಷಯನೇ ಯೋಚನೆ ಮಾಡ್ತಿದ್ಯಾ? ಹೌದು ಅಮ್ಮ. ಹಿತ ಬಲಿ ತಗೊಳ್ಳೋವರೆಗೂ ನೀವು ಅಮರ ಆಗೋದಿಲ್ಲ. ಹಿತ ಬಲಿ ತಗೊಳ್ಳದೆ ನಾನು ಹೇಗ್ ಸುಮ್ನೆ ಇರ್ಲಿ? ಕೆಲವು ಸಲ ಸುಮ್ನೆ ಇರ್ಬೇಕಾಗತ್ತೆ ಮಾಳ್ವಿಕಾ. ಕೆಲವು ಸಂಗತಿಗಳು ತುಂಬಾ ಸುಲಭವಾಗಿ ಆಗ್ತವೆ. ಅಂಬಿಕಾಗೇನಾಯ್ತು, ದುರ್ಗಾಪುರದಲ್ಲೇನಾಯ್ತು, ಇವೆಲ್ಲ ಎಷ್ಟು ಸುಲಭವಾಗಿ ನಡೆದು ಹೋದ್ವಲ್ವಾ? ಆದ್ರೆ ಈಗ ಇದು ಕೊನೆ ಹೆಜ್ಜೆ. ಎಲ್ಲನೂ ಅಷ್ಟೇ ಸುಲಭವಾಗಿ ನಡೆದು ಹೋಗ್ಬಿಟ್ರೆ ಹೇಗೆ? ನಾವಿಡ್ತಿರೋ ಹೆಜ್ಜೆ ಬಹಳ ಅಪಾಯಕಾರಿ ಹೆಜ್ಜೆ. ಇಲ್ಲಿ ಇನ್ನೆಷ್ಟೋ ಸವಾಲ್ಗಳಿದ್ದಾವೆ. ಅಮ್ಮ, ನಿಮಗಿರೋ ಶಕ್ತಿ ಮುಂದೆ ಈ ಸವಾಲ್ಗಳೆಲ್ಲ ಯಾವ ಲೆಕ್ಕ? ಅತಿ ಆತ್ಮವಿಶ್ವಾಸ ಯಾವತ್ತಿದ್ರೂ ಒಳ್ಳೇದಲ್ಲ. ಈಗ ನಾವು ಎದುರಿಸ್ತಿರೋದು ಕೇವಲ ಮನುಷ್ಯರನ್ನಲ್ಲ. ಏನ್ ಹೇಳ್ತಾ ಇದ್ದೀರಮ್ಮ? ಹೌದು, ಈಗ ನಮ್ಮ ಹಾದಿಗೆ ಅಡ್ಡ ಆಗೋದಕ್ಕೆ ಮನುಷ್ಯ ಮಾತ್ರದವರಿಗೆ ಸಾಧ್ಯನೇ ಇಲ್ಲ. ನಮ್ಗೆ ಅಡ್ಡಿ ಆಗ್ತಿರೋದು ದೇವ್ರು. ದೇವರಿಗೆ ಯಾರು ಅಮರ ಆಗೋದು ಇಷ್ಟ ಇಲ್ಲ. ಎಲ್ರೂ ಸಾಯ್ಬೇಕು. ಹಾಗಾದ್ರೆ ನಾವು ಹೋರಾಡಿ ಏನ್ ಪ್ರಯೋಜನ ಅಮ್ಮ? ನಮ್ಗೆ ಯಶಸ್ಸು ಸಿಗಲ್ಲ ಅಂತ ನಾವು ಸುಮ್ನೆ ಕೈ ಕಟ್ಟಿ ಕೂರ್ಬೇಕಲ್ವಾ? ನೀನೇನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ಇನ್ನೇನಮ್ಮ, ದೇವ್ರೆದ್ರಿಗೆ ಸೆಣಸೋದು ಸೋಲೆ ಅಲ್ವಾ ಅಮ್ಮ? ಅದಕ್ಕಿಂತ ನಾವ್ ಅಂದ್ಕೊಂಡಿದ್ದನ್ನ ಮಾಡ್ದೆ ಎಲ್ಲವನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋದು ಸರಿ ಅಲ್ವಮ್ಮ? ನಿಲ್ಸೋದ? ನಾವ್ ಯಾವತ್ತೂ ಯಾವುದನ್ನು ನಿಲ್ಸೋದಿಲ್ಲ ಮಾಳ್ವಿಕಾ. ಇದೆಲ್ಲ ನಾವು ಶಾಶ್ವತವಾಗಿ ಮಾಡ್ತಾ ಇರ್ಬೇಕು ಅಂತಿಲ್ಲ. ಮತ್ತಿನ್ನೇನ್ ಮಾಡ್ಬೇಕು ಅಂತ ಇದೀರಮ್ಮ? ಒಂದ್ ವಿಷಯ ಜ್ಞಾಪಕ ಇಟ್ಕೋ, ಇದೆಲ್ಲ ಶಾಶ್ವತ ಅಲ್ಲ. ಮನುಷ್ಯ ಅಂದ್ಮೇಲೆ ಅವನಿಗೆ 7 ಜನ್ಮ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಮತ್ತೆ ಸಾಯ್ತಾನೆ ಇರ್ಬೇಕು, ಮತ್ತೆ ಮತ್ತೆ ಹುಟ್ಟತಾನೆ ಇರ್ಬೇಕು. ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಹಿತ ಬಲಿ ಪಡಿಬೇಕು ಅಂದ್ರೆ ಅವಳನ್ನ 7 ಸಲ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ಬೇಕು. ಪ್ರತಿ ಸಲ ಅವಳನ್ನ ಕೊಲ್ಲೋದಕ್ಕೆ ಸಾಧ್ಯವಾಗದಿದ್ರು ಅವಳ ಉಳಿದ ಜನ್ಮದ ಮೇಲೆ ಪರಿಣಾಮ ಬೀಳುತ್ತೆ. ಯಾವ್ದಾದ್ರೂ ಒಂದ್ಸಲ ಯಶಸ್ಸು ಸಿಕ್ಕಿದ್ರು ನಮಗೆ ಲಾಭನೇ. ಅಕಸ್ಮಾತ್ ನಮ್ಮ ಪ್ರಯತ್ನ ವಿಫಲ ಆದ್ರೂ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ. ಪ್ರತಿ ವಿಫಲ ಪ್ರಯತ್ನನೂ ಅವಳ ಶಕ್ತಿನ ಸ್ವಲ್ಪ ಕಡಿಮೆ ಮಾಡುತ್ತೆ. ಕೊನೆಗೆ ಅವಳ 7ನೇ ಜನ್ಮದ ವೇಳೆಗೆ ಅವಳು ದುರ್ಬಲವಾಗಿರ್ತಾಳೆ. ಆಗ ಅವಳನ್ನ ಕೊಲ್ಲೋದು ಕ್ಷಣ ಮಾತ್ರದ ಕೆಲಸ. ನೀವ್ ಹೇಳಿದ್ದು ನನ್ಗೆ ಅರ್ಥ ಆಯ್ತಮ್ಮ. ಆದಷ್ಟು ಬೇಗ ನನ್ನ ತಯಾರಿನ ನಾನು ಶುರು ಮಾಡ್ತೀನಿ.
ರೇಸ್ ಶುರುವಾಗೋ ಹೊತ್ತಿಗೆ ನೀವಿಬ್ರು ಸೋತಿರ್ತೀರ. ಈ ಮಾಯಾ ಹೀಗ್ ನಗ್ತಿದ್ದಾಳೆ ಅಂದ್ರೆ ಏನೋ ಕಿತಾಪತಿ ಮಾಡಿರ್ತಾಳೆ. ಓಹೋ, ಇದಾ ನಿನ್ ಪ್ಲಾನು? ಈ ಪೆದ್ದಿ ದುರ್ಗಂಗ್ ಹೇಳಿದ್ರೆ ಅವಳಿಗೆ ಅರ್ಥ ಆಗಲ್ಲ, ಹೋಗಿ ಇನ್ನೊಂದು ಹಗ್ಗ ತಗೊಂಡ್ಬಿಡ್ತಾಳೆ. ಅದ್ರ ಬದಲು ಯಾಕೆ ಈ ಸಂದರ್ಭನ ಇವರಿಬ್ರನ್ನ ಇನ್ನೂ ಹತ್ರ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬಾರ್ದು? ಇವರಿಬ್ರು ದೂರ ಆಗೋದಕ್ಕೆ ನಾನು ಏನೇನೋ ಮಾಡ್ತಾ ಇದ್ರೆ ಇಲ್ಲೇನಾಗ್ತದೆ? ಛೆ, ಈ ದುರ್ಗಾ ಖುಷಿಯಾಗಿರೋದಕ್ಕೆ ನಾನಂತೂ ಬಿಡಲ್ಲ. ಇದೆಲ್ಲ ನೀವೇನ ಮಾಡಿದ್ದು? ಎಸ್, ನಾನೇ. ಏ, ನಿಂಗೇನು ತಲೆ ಕೆಟ್ಟಿದ್ಯಾ? ನಾನೇ ಹೀಗೆ ಮಾಡಲಿ? ನೀವ್ ಮಾಡೋ ಕಿತಾಪತಿಗಳು ಒಂದ ಎರಡ? ಅಯ್ಯೋ, ನಾನೇನು ಮಾಡ್ದೆ? ಇವಾಗ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಳ್ಳೆ ಎಡವಟ್ ರಾಣಿ ಥರ ಆಡ್ಬೇಡ ದುರ್ಗಾ. ಇವರಿಬ್ರು ಅದೇನ್ ಮಾತಾಡ್ತಿದ್ದಾರೆ? ನನ್ಗಂತೂ ಇದನ್ನೆಲ್ಲ ನೋಡೋದಕ್ಕೆ ಆಗ್ತಿಲ್ಲ. ದುರ್ಗಾ, ಕೋಪ ಮಾಡ್ಕೋಬೇಡ. ಈಗ ರೇಸ್ ಶುರುವಾಗತ್ತೆ, ಚೆನ್ನಾಗಾಡಿ. ಅದ್ ನನಗ್ ಗೊತ್ತು, ನೀವೇನ್ ಹೇಳೋದ್ ಬೇಕಾಗಿಲ್ಲ. ನಾನ್ ಬಂದಿರೋದೇ ಅದಕ್ಕೆ. ಈ ನಾಗವಲ್ಲಿ ಸ್ಕೂಲ್ಗೂ ಬರ್ತಾಳ, ಕ್ರೇಜಿ ಪ್ರೋ ಮ್ಯಾಕ್ಸ್. ಬೋಸು ಏನಾದ್ರು ಅಂದ್ರ? ಏನಿಲ್ಲ, ನಿಮ್ಮ ದೇವಿನ ಸ್ಕೂಲ್ಗೂ ಕರ್ಕೊಂಬಂದ್ಯಾ ಅಂತಂದೆ. ನೋಡು ದುರ್ಗಾ, ಬೇರೆಲ್ಲ ಬಿಡು. ಇವಾಗ ಏನಿದ್ರು ರೇಸ್ ಮೇಲೆ ಫೋಕಸ್ ಮಾಡು. ನಾವು ಅದನ್ನು ಗೆಲ್ಲಬೇಕು.